ಒಮ್ಮೆ ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾ ಮಸೀದಿಯಲ್ಲಿ ಕೂತಿರುವಾಗ ಆರೋಗ್ಯವಂತರಾದ ಒಬ್ಬರು ಬಂದರು. ಮನೆಯಲ್ಲಿ ತಿನ್ನಲು ಆಹಾರ ಇಲ್ಲ, ಒಂದಿಷ್ಟು ಸಹಾಯ ಮಾಡುವಿರಾ ಎಂದು ಪೈಗಂಬರರ ಬಳಿ ಬೇಡಿಕೊಂಡರು. ಪೈಗಂಬರರು ಕೇಳಿದರು, ಮನೆಯಲ್ಲಿ ಏನೇನು ವಸ್ತುಗಳಿವೆ? ಒಂದು ಚಾಪೆ ಮತ್ತು ಹಾಸಿಗೆ ಇದೆ ಎಂದರು. ಪೈಗಂಬರರು ಸಹಚರರ ಜೊತೆ ಇದನ್ನು ಖರೀದಿಸುವವರು ಮುಂದೆ ಬನ್ನಿ ಅಂತ ಕೇಳಿಕೊಂಡರು. ಕ್ಷಣ ಮಾತ್ರದಲ್ಲಿ 2 ವಸ್ತು ಕೂಡ 2 ದೀನಾರಿಗೆ ಮಾರಾಟವಾಯಿತು. 2 ದೀನಾರನ್ನು ಆ ವ್ಯಕ್ತಿಯ ಕೈಗಿಟ್ಟು ಪೈಗಂಬರರು ಹೇಳಿದರು, 1 ದೀನಾರಿನಿಂದ ಆಹಾರವನ್ನು ಖರೀದಿಸು, ಉಳಿದ ದೀನಾರಿನಿಂದ 1 ಕೊಡಲಿ ಖರೀದಿಸಿ ಕೆಲಸಕ್ಕೆ ಹೋಗಿ ಕುಟುಂಬ ಸಾಕಿರಿ ಅಂತ ಉಪದೇಶಿಸಿದರು. ಪೈಗಂಬರರು ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದರು. ದುಡಿದು ತಿನ್ನುವುದು ಕೂಡ ದೊಡ್ಡ ಸತ್ಕರ್ಮವೆಂದು ಸಾರಿ ಹೇಳಿದರು.